ಈ ಒಬ್ಬ ವ್ಯಕ್ತಿಗೆ 94 ವರ್ಷ. ಶ್ರೀನಿವಾಸ್ ರಾವ್ ಸಿನಿಮಾ ನಿರ್ದೇಶಕರು, ತೆಲುಗು ಸಿನಿಮಾ ನಿರ್ದೇಶಕರು. ವಯಸ್ಸು ಅನ್ನೋದು ದೇಹಕ್ಕಷ್ಟೇ ಹೊರತು ತನ್ನ ಮಾಡೋ ಕೆಲ್ಸಕ್ಕಲ್ಲ ಅನ್ನೋದು ಮತ್ತೆ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ್ ರಾವ್ ಅವರು 94ರ ಏಜಲ್ಲೂ ಕೂಡ ಒಂದು ಸಿನಿಮಾನ ಯೂನಿಕ್ ಆಗಿ ನಿರ್ದೇಶನ ಮಾಡ್ತಾರೆ ಅಂದರೆ ಅವರ ಒಂದು ಕೆಪಾಬಿಲಿಟಿ ಹೇಗಿದೆ ಅನ್ನೋದನ್ನು ನಾವು ಮೆಚ್ಚಲೇಬೇಕು. ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದಷ್ಟು ಡೈರೆಕ್ಟರ್ಸ್ಗಳು ಹಳೆ ತಲೆಮಾರಿನವ್ರು ಇದ್ದಾರೆ, ಬಟ್ ಅವರು ಮಾಡ್ತಿರೋಂಥ ಕಂಟೆಂಟ್ಗಳು ಆಗಿನ ಟೈಮ್ಗೆ ತುಂಬ ಸಕ್ಸಸ್ ಕಂಡಿದ್ರು ಕೂಡ ಈಗೆಲ್ಲೋ ಜನ್ರೇಷನ್ ಗ್ಯಾಪ್ ಒಳಗಡೆ ಮತ್ತೆ ಅದನ್ನು ರೀಚ್ ಮಾಡೋಕ್ಕೆ ಆಗ್ತಿಲ್ವೇನೋ, ಆ್ಯಂಡ್ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗೋದ್ರೇನೋ ಅಂತ ನಾವು ಅನ್ಕೊತೀವಿ. ಯಾಕೆ ಅಂತ ಅಂದರೆ ಈಗ ನೋಡಿ, ಯಾರು ಶ್ರೀನಿವಾಸ್ ರಾವ್ ಅವರು 94 ಏಜಲ್ಲೂ ಕೂಡ ಸಂಗೀತಮ್ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಅಂದರೆ ಎಷ್ಟು ಯೂನಿಕ್ ಆಗಿದೆ ಅಂತ ಅಂದರೆ ಇಡೀ ಸಿನಿಮಾ ಒಂದು ಸಾಂಗ್ನಲ್ಲೇ ಮಾತಾಡ್ತಾ ಸಾಗುತ್ತೆ. ಅಂದರೆ ತಾವು ಮಾತಾಡುವಂಥ ಸಂಭಾಷಣೆ ಹಾಡಿನ ಮುಖಾಂತರ ಇರಬೇಕು. ಸೊ ಆ ಥರ ಇದ್ದರೆ ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಊರು ಕುಬೇರಾಪುರ ಅಂತ ಒಂದು ಊರು, ಆ ಊರಿಗೆ ಒಂದು ಶಾಪ ತಟ್ಟುತ್ತೆ. ಏನು ಅಂತ ಅಂದರೆ ನಾವೇನೇ ಮಾತಾಡಬೇಕಾದ್ರೂ ಕೂಡ ಅದು ಸಂಗೀತ ರೂಪದಲ್ಲಿ ಬರುತ್ತೆ ಅನ್ನೋದು. ಆ್ಯಂಡ್ ಸಿನಿಮಾ ವೈಸ್ ಹೇಳೋದಾದರೆ, ಒಂದು ಈಗ ಹೆಂಗೆ ನಾವು ಊಟ ಮಾಡಬೇಕಾದ್ರೆ ಅಮ್ಮ ಬಂದು ಚಂದಮಾಮಂದು ಕತೆ ಹೇಳ್ತಾಳಲ್ಲ, ನೋಡಲ್ಲಿ ಚಂದ್ರ ನೋಡು ಚಂದಮಾಮನ್ನ ಅಂತ. ಸೊ ಆ ಥರ ಒಂದು ಚಂದಮಾಮನ ಕತೆ ಹೇಳ್ದಂಗಿತ್ತು. ಆ್ಯಂಡ್ ಸಿನಿಮಾ ಆ್ಯಂಡ್ ಆ ಏಜಲ್ಲಿ ಮಾಡಿರುವಂಥ ಒಬ್ಬ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಕೆಲವೊಂದೊಂದು ಮೈನಸ್ ಪಾಯಿಂಟ್ಸ್ ಅಂದರೆ ಒಂದಷ್ಟು ಸೆಟ್ ವೈಸಲ್ಲಿ ಮತ್ತು ಕೆಲವೊಬ್ಬ ಆರ್ಟಿಸ್ಟ್ ವೈಸಲ್ಲಿ ಎಲ್ಲ ಡಲ್ ಅಂತ ಅನಿಸ್ತು. ಸಮ್ ಪಾಯಿಂಟ್ಸಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು ಸಿನಿಮಾ. ಬಟ್ ಈ ಥರ ಒಬ್ಬ ಸೀನಿಯರ್ ನಿರ್ದೇಶಕ ಮಾಡಿರುವಂಥ ಸಿನಿಮಾಗಳಿಗೆ ನಾವು ಮೆಚ್ಚುಗೆ ಕೊಡಲೇಬೇಕು. ಬಿಕಾಸ್ ನಮಗೆ ಈಗಿನ ಏಜ್ ಒಳಗಡೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಎಷ್ಟು ಕಷ್ಟಗಳಿರುತ್ತೆ. ಬಟ್ ಆ ಒಂದು ಏಜ್ ಒಳಗಡೆ ಒಂದು ಸಿನಿಮಾ ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ನೀವು ಯಾರಾದರೂ ನೋಡಿಲ್ಲ ಅಂತಾರೆ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಯಾಕಂತ ಅಂದರೆ ತುಂಬ ಹಿಂದೆಗಡೆ ಸೀನಿಯರ್ಸ್ ನಮ್ಮವ್ರು ಏನೇನು ಇದ್ರಲ್ಲ, ಸೊ ಅವರು ಇವ್ರದ್ದೊಂದು ಸಿನಿಮಾಗಳನ್ನ ನೋಡಿದ್ದಾರೆ. ಅಂದರೆ ಇವರು ಟೈಮ್ ಟ್ರಾವೆಲ್ ಆ್ಯಂಡ್ ಸಿಫೈ ಕಾನ್ಸೆಪ್ಟ್ಸ್ ಮೂವಿಗಳನ್ನೆಲ್ಲ ಮಾಡಿದ್ದಾರೆ ಹಿಂದೆ. ಆ್ಯಂಡ್ ಇದು ಕೂಡ ಒಂದು ಯುನೀಕ್ ಆಗಿರುವಂಥ ಒಂದು ಕಾನ್ಸೆಪ್ಟ್. ಊರಿಗೆ ಶಾಪ ತಟ್ಟಾದ್ಮೇಲೆ ಏನೆಲ್ಲ ಆಗುತ್ತೆ, ಹೀರೋ ಒಬ್ಬ ಬರ್ತಾನೆ ಊರಿಗೆ, ಆ್ಯಂಡ್ ಊರಿನ ಜನ ಎಲ್ಲ ಯಾವ ಥರ ಆಗುತ್ತೆ, ಈ ಶಾಪ ಹೆಂಗೆ ತಟ್ಟುತ್ತೆ, ಇದು ಹೆಂಗೆ ಮುಕ್ತಾಯ ಆಗುತ್ತೆ ಅನ್ನೋದು ತುಂಬ ಯುನೀಕ್ ಆಗಿದೆ. ಆ್ಯಂಡ್ ನಮ್ಮ ನಾಗವಂಶಿ ಅವರು, ಕಲ್ಕಿ ಸಿನಿಮಾ ಡೈರೆಕ್ಟರು, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ನೀವು ಯಾರಾದರೂ ನೋಡಿಲ್ಲ ಅಂತಾದರೆ ಹೋಗಿ ನೋಡಿ. ಆ್ಯಂಡ್ ಮೇ ಬಿ ಪ್ರೈಮಲ್ಲಿ ಸಿಗ್ಬೋದು ಸಿನಿಮಾ ಬಂದರೆ. ಆ್ಯಂಡ್ ನೀವು ಯಾರಾದರೂ ನೋಡಿದರೆ ಈಗಾಗಲೇ ಸಿನಿಮಾ ಹೇಗಿತ್ತು ಅನ್ನೋದನ್ನು ತಿಳಿಸಿ.